ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ. ಯಾರೆಲ್ಲ ಈಗ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ಅದರಲ್ಲೂ ಕೂಡ KCT ಸ್ಟೂಡೆಂಟ್ಸ್ ನೀವು ಈ ವಿಡಿಯೋನ ಕೂಡ ಫುಲ್ಲಾಗಿ ವಾಚ್ ಮಾಡಿರಿ. ಯಾಕಂತಂದರೆ ಭಾಳ ಇಂಪಾರ್ಟೆಂಟು. ಈ ವಿಷಯ ತಿಳ್ಕೊಳ್ಳೋದೇ ಹೋಗಿತ್ತಂತಂದರೆ ನೀವು ಮುಂದೆ ಸಫರ್ ಆಗಬಹುದು. ಸೊ ಹಂಗಾಗಿಬಿಟ್ಟು ಸರಿ, ಇವಾಗ ಏನಪ್ಪ ಅಂತಂದರೆ ಗೊತ್ತಿರೋ ಹಾಗೆ ನಾನು ನಿನ್ನೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ ಕಾಲೇಜು ಡೊನೇಷನ್ ಆವಳಿ ಬಗ್ಗೆ. ಅಂದರೆ ಎಷ್ಟೆಲ್ಲ ದುಡ್ಡು ತಿಂತಾರೆ ಕಾಲೇಜಲ್ಲಿ, ಎಷ್ಟೆಲ್ಲ ತೊಗೊಳ್ತಾರೆ. ಯಾಕಂದರೆ ನಿಮಗೂ ಕೂಡ ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಯಾರೆಲ್ಲ ಈಗ ಚಾಯ್ಸನ್ನು ಕೊಟ್ಬಿಟ್ಟು ಅಡ್ಮಿಷನ್ಗೆ ಹೋಗಿದ್ರು, ನಿಮ್ಗಾಳೆ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ಅಂದರೆ ಅವ್ರ ಪಿ ಜಿ ಸ್ಟ್ರಕ್ಚರ್ ಒಂದು ಬಿಟ್ಟಿದ್ರು, ಈಗ ಎಷ್ಟು ದುಡ್ಡು ತೊಗೊತಿದ್ದಾರೆ ಅಂತಂದರೆ ನಿಮಗೆ ಅಂದರೆ ನಾನು ಮೊದಲೆಲ್ಲ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಿದ್ದೆ. ರಿಯಾಲಿಟಿನೇ ಬೇರೆ ಇದೆ ಕೊಂಡ್ರು, ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ದಾರೆ ಅಷ್ಟೇ, ಒಂದಾಗ ಹೇಳ್ಕೊಳಕ್ಕೆ ಅಷ್ಟೇ ಬಿಟ್ಟಿದ್ದಾರೆ, ರಿಯಾಲಿಟಿನೇ ಬೇರೆ ಇರ್ತಂತ ಎಷ್ಟೋ ಸರ್ತಿ ವೀಡಿಯೋ ಮಾಡಿದ್ದೆ. ಬಟ್ ಕೆಲವೊಂದು ಟೈಮು ಅಂದರೆ ನಗೋ ಸಿಂಬಲ್ ಆಗ್ತಿದ್ದಾರೆ ಕೆಲವೊಬ್ರು. ಬಟ್ ಇವಾಗ ಅನಿಸ್ತಾ ಇದೆ ಎಷ್ಟೋ ಹುಡುಗರಿಗೆ, ಓಕೆ ಇವಾಗ ರಿಯಾಲಿಟಿ ಅರ್ಥ ಆಗ್ತಿದೆ ಅನ್ಕೊಂಡಿರ್ತೀನಿ. ಯಾಕಂದರೆ ಫೀಸ್ ಎಷ್ಟಿದೆಯೋ ಅದಕ್ಕಿಂತ ಮ್ಯಾಕ್ಸಿಮಮ್ ದುಡ್ಡು ಕೇಳ್ತಾ ಇದ್ದಾರೆ. ಓಕೆ 1,000 2,000 ಕೇಳಿದರೆ ಏನೂ ಆಗಲ್ಲ. ಓಕೆ ಫೀಸ್ ಸ್ಟ್ರಕ್ಚರ್ಲಿ ಇರೋ ಹಾಗೆ ಸ್ವಲ್ಪ ಒಬ್ಬೊಬ್ಬಂದ್ರೆ 5,000 ಕೇಳಿ ಹೆಚ್ಚಿಗೆ. ಬಟ್ ಏನಾಗ್ತಿದೆ ಅಂದರೆ ಭಾಳ ದುಡ್ಡು ಕೇಳ್ತಾ ಇದ್ದಾರೆ. ಸೊ ಹಂಗಾಗಿಬಿಟ್ಟು ಇವಾಗ ಅದ್ರ ತಕ್ಕನಂಗೆ ಏನು ಮಾಡಬೇಕಪ್ಪ ಅಂತಂದು ವೀಡಿಯೋದಲ್ಲಿ ಮಾಡಿದ್ದೆ. ಬಟ್ ಏನೂ ಕೂಡ ವರ್ಕ್ ಆಗಲ್ಲ. ಓಕೆ ನಾವು ಏನೇ ಮಾಡಿದ್ರು ಕೂಡ ವರ್ಕ್ ಆಗಲ್ಲ. ಯಾಕಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಇದು ಏನೋ ಕೂಡ ಆ್ಯಕ್ಷನ್ ತೊಗೊಳ್ತಿತ್ತಂದ್ರೂ ಕೂಡ ಕೇದವ್ರ ತೊಗೋಬೇಕಿತ್ತು. ಯಾಕಂದರೆ ಏನೆಲ್ಲ ರೂಲ್ಸ್ ಇದೆ ಅಂತ ಗೊತ್ತಿದ್ದಿಲ್ಲ. ಬಟ್ ಇವಾಗ ಕೇದವ್ರು ಏನು ಮಾಡಿದಾರೆ ಅಂತಂದರೆ, ನಿಮ್ಗಳಿಗೆ ಗೊತ್ತಿರಬೇಕು, ಯಾರೆಲ್ಲ ಕಾಲೇಜಲ್ಲಿ ಅತಿ ಹೆಚ್ಚು ಡೊನೇಷನ್ ಅಂತ ಇತ್ತು, ಹಾವಳಿ ಏನಂತ ಕರಿತಿದ್ವಿ, ದುಡ್ಡೆಲ್ಲ ಯಾರೆಲ್ಲ ಜಾಸ್ತಿ ತೊಗೊಳ್ತಾ ಇದ್ರು, ಆ ಒಂದು ಅಂಥ ಕಾಲೇಜಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ನೀವು ಅದಕ್ಕೋಸ್ಕರ ಹೇಳ್ತಿದ್ದೆ, ಇವಾಗ ವಾಚ್ ಮಾಡಿರಿ, ಮೇಲೆ ಕರೆಕ್ಟಾಗಿ ಕಳ್ಸ್ಕೊರಿ. ಸರಿ, ಇವಾಗ ಕೇದಲ್ಲಿ ಬಂದುಬಿಟ್ರೆ 2 ಇಂಪಾರ್ಟೆಂಟ್ ಅಪ್ಡೇಟ್ ಕಾಣಿಸ್ತಿದ್ದಾವೆ ಇಲ್ಲಿ ನೋಡಿರಿ. 4-9 ಓಕೆ 4-9 ಕಾಲೇಜ್ಗಳಿಗೆ ದಯೆಯ ಗಮನತ್ತು. ಅಂದರೆ ದಯೆಯ ಗಮನ ಅಂದರೆ ಅರ್ಥ ಮಾಡಬೇಕು, ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಏನೋ ಒಂದು ನೋಟಿಫಿಕೇಶನ್ ಇದೆ ಅಂತ ಅರ್ಥ. ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಆಗ್ತಿದೆ ಅಂತಂದರೆ, ನಿಮಗೆ ಯಾರಿಗೆಲ್ಲ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ ನಾನು, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಎರಡು ಕಡೆ ಬಂದಿದೆ. ಓಕೆ KCTಲಿ ಬಂದಿದೆ, ನೀಟಲ್ಲಿ ಕೂಡ ಬಂದಿದೆ. ಬಟ್ KCT ಬಾರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಕೈಂಡ್ ಅಟೆನ್ಷನ್ ಟು ನರ್ಸಿಂಗ್ ಕಾಲೇಜಸ್ ಇನ್ ಸ್ಟೇಟ್ ಅದನ್ನು. ಓಕೆ ಅಂದರೆ ಕರ್ನಾಟಕದಲ್ಲಿರುವಂಥ ನರ್ಸಿಂಗ್ ಕಾಲೇಜುಗಳಿಗೆ ಕೈಂಡ್ ಅಟೆನ್ಷನ್ಸ್ ಅಂತ ಅಂದರೆ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಅಂದರೆ ಓದ್ಕೊಂತ ಕುಂತ್ರೆ ಈ ವಿಡಿಯೋ ಲೆಂತ್ ಆಗುತ್ತೆ. ಇದ್ರ ಲಾಳಿ ನಾನು ಏನು ಹೇಳ್ತೀನಿ ನೋಡ್ರಿ, ಬೇಕಾದ್ರೆ ಆಮೇಲೆ ಹೋಗ್ಬಿಟ್ಟು ಒಂದು ಟೈಮ್ ಓದ್ಕೋರಿ. ಇದ್ರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮ್ಗಳಿಗೆ ಗೊತ್ತಿರುವಾಗೆ ಅಡ್ಮಿಷನ್ ಎಲ್ಲ ಏನಾಗ್ತದೆ ಅಂದರೆ ಓವರ್ ಆಗ್ತದೆ. ಓಕೆ ಬಟ್ ಏನಾಗಿದೆ ಅಂತಂದರೆ, ಅಡ್ಮಿಷನ್ ಹೋದಾಗ ಕಮಿಟಿ ಹ್ಯಾಸ್ ರಿಸೀವ್ಡ್ ಆಸ್ ಲಾರ್ಜ್ ನಂಬರ್ ಆಫ್ ಕಂಪ್ಲೇಂಟ್ಸ್ ಫ್ರಮ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸೆಲೆಕ್ಟೆಡ್ ಫಾರ್ ಸ್ಟಡಿ ಆಫ್ BS ನರ್ಸಿಂಗ್ ಕೋರ್ಸಸ್ ಫಾರ್ ದ ಅಕಾಡೆಮಿಕ್ ಇಯರ್ 2024-24. ನೀವು ಹೇಳ್ತಾಯಿದ್ರಿ, ಹಣ ನಮ್ದು ಎಷ್ಟೋ ಕಾಲೇಜಸ್ ದುಡ್ಡು ತೊಗೊತಿದ್ದಾರೆ ಅಂತಂದು. ನಮ್ಗೆ ಅಷ್ಟೇ ಎಲ್ಲ ಕೇದವ್ರಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಹೇಳಿದ್ದಾರೆ. ಸೊ ಹಂಗಾಗಿಬಿಟ್ಟು ಕೇದವ್ರಿಗೆ ಗಮನಕ್ಕೆ ಬಂದುಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತಂದರೆ, ನಿಮ್ಗಳಿಗೆ ಗೊತ್ತಿರುವಾಗೆ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಓದ್ಕೋರಿ ಬೇಕಾದ್ರೆ. As you are aware that the state government in exercise of the power of conferred UBRS 144(1) of Karnataka Education Act 1993 and Section 14 of the Karnataka Educational Institutions, it means prohibition of computation fees, and Act 1984 promulgated the rules called the Karnataka Selection of Candidates for Admission to Nursing, Pharmacy and Physiotherapy Course Rules 2023. Okay, all the private nursing colleges in the state is bound by the admission rules framed by the state government as per the government notification bearing number of MED 356 MSF 2024 dated 24/7/2024 fixed the seat sharing and the fee structure for the said course, demanding and collection of the any amount of over and above the fees prescribed by the state government is contrary to law and exploitation of the students. ಸಾರಿ, ಯಾಕಂದರೆ ನಾನು ಹೆಂಗೋ ಓದ್ಬಿಟ್ಟೆ, ನಿಮ್ಗೇನು ಅರ್ಥ ಆಯ್ತಲ್ಲ ಬಂದರೆ ಇಷ್ಟೆಲ್ಲ ಸುಮ್ಮನೆ ಏನಕ್ಕೆ ಓದಿದ್ರಿ ಬರ್ತಾರೆ ಅಂತ ಹೇಳ್ಬೋದು. ಸರಿ, ಯಾಕಂದರೆ ಇದು ಓದ್ಕೊಂಡು ಕುಂತ್ರೆ ಸಿಕ್ಕಾಪಟ್ಟೆ ಆಗುತ್ತೆ. ಈಗ ಏನಪ್ಪ ಅಂದರೆ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಅವರು ಕೇದವ್ರು ಏನು ಮಾಡಿದ್ರು ಅಂತಂದರೆ, ತಮ್ಮ ಒಂದು ಫೀಸ್ನ ಏನು ಮಾಡಿದ್ರು ತಮ್ಮ ವೆಬ್ಸೈಟಲ್ಲಿ ಬಿಟ್ಟಿದ್ರು. ಬಟ್ ಇವಾಗ ಏನಿದೆ ಅಂದರೆ, ಪ್ರೈವೇಟ್ ಕಾಲೇಜಲ್ಲಿ ತಮಗೆ ಬಂದಂಗೆ ದುಡ್ಡು ಏನು ಕೇಳ್ತಾರೆ ಅಂದರೆ, ಅದೊಂದು ಕಮಿಟಿ ಏನು ಮಾಡ್ತದೆ ಅಂದರೆ ದುಡ್ಡು ಜಾಸ್ತಿ ಕೇಳ್ತದೆ. ಸೊ ಹಂಗಾಗಿಬಿಟ್ಟು ನೀವು ಓಕೆ ಈ ರೀತಿ ಯಾರಾದರೂ ಕಾಲೇಜಲ್ಲಿ ಬೇರೆ ಕಾಲೇಜ್ ಮಾಡಿದರೆ, ಓಕೆ ಸ್ವಲ್ಪ ಕೇಳಿದರೆ ಓಕೆ, ಬಟ್ ಅತಿ ಹೆಚ್ಚು ಏನಾದರೂ ಜಾಸ್ತಿ ಕೇಳಿದರೆ ಕೇಳಿದವ್ರು ವಿತ್ ಪ್ರೂಫ್ ಕೊಟ್ಬಿಟ್ಟಿದ್ರೆ, ಅಂದರೆ ಯಾವ್ಯಾವ ಸೆಕ್ಷನಲ್ಲಿ ಅಥವಾ ಯಾವ ಆ್ಯಕ್ಟ್ ಮೂಲಕ ನೀವು ಏನೇನೆಲ್ಲ ಕಂಪ್ಲೇಂಟ್ ಮಾಡ್ಬೋದು. ಓಕೆ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇದ್ರ ತಕ್ಕನಾಗಿ ಇಲ್ಲಿ ಇಷ್ಟು ಆ್ಯಕ್ಟ್ಸ್ ಮತ್ತು ಸೆಕ್ಷನ್ಸ್ ಏನು ಕೊಟ್ಟಿದ್ರು ಓದಿದೆ ನೋಡ್ರಿ, ಅಷ್ಟರ ಪ್ರಕಾರ ಮಾಡೋ ಹಾಗಿಲ್ಲ ಅಂತಂದು ಹೇಳಿದಾರೆ. ಸೊ ಹಂಗಾಗ್ಬಿಟ್ಟು ಹಂಗೂ ಕೂಡ ಮಾಡಿದ್ದೇ ಆಗಿದ್ದು ಕಂಡು ಬಂದರೆ ಓಕೆ ಕೇಳಿದವರು ಅಥವಾ ನೀವು ಸ್ಟೂಡೆಂಟ್ಸ್ ಕೂಡ ಆ್ಯಕ್ಷನ್ ತೊಗೋಬೋದಾಗಿರ್ತದೆ. ಅದನ್ನು ನೆನ್ಪಿಡಬೇಕು. ಆ್ಯಂಡ್ ಮುಂದುವರೆದು ಕೇಳಿದವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ಜಸ್ಟ್ ಅವ್ರು ರಿಕ್ವೈರ್ ಮಾಡ್ತಂದರೆ ಹೇಳ್ತಿದ್ದಾರೆ, ದೇರ್ ಫಾರ್ ದ ಪ್ರೈವೇಟ್ ನರ್ಸಿಂಗ್ ಕಾಲೇಜಸ್ ವಿಲ್ ಹ್ಯಾವ್ ಟು ಅಡ್ಮಿಟ್ ಸ್ಟೂಡೆಂಟ್ಸ್ ವಿತೌಟ್ ಇನ್ಸಿಸ್ಟಿಂಗ್ ಆನ್ ದೆಮ್ ಟು ಪೇ ಎನಿ ಅಡಿಷ್ನಲ್ ಅಮೌಂಟ್ ಅಂಡರ್ ಎನಿ ಅದರ್ ನೇಮ್ ಆ್ಯಂಡ್ ಫಾರ್ಮ್. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಯಾವುದೇ ರೀತಿ ನೀವು ಎಷ್ಟು ಫೀಸ್ ಬಿಟ್ಟಿದ್ರೋ ಫೀಸ್ ಸ್ಟ್ರಕ್ಚರ್ ಒಳಗೆ ಅಷ್ಟೇ ಫೀಸ್ ತೊಗೋರಿ, ಅದಕ್ಕಿಂತ ಹೆಚ್ಚಿಗೆ ತೊಗೊಳಕ್ಕೆ ಹೋಗ್ಬೇಡಿ.
ಅಂತಂದು ಅವ್ರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಕೇದವರು ಕೂಡ. ಬಟ್ ಅರ್ಥ ಮಾಡ್ಕೋಬೇಕು ಇದ್ರ ಎಷ್ಟರ ಮಟ್ಟಿಗೆ ಅಂದರೆ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ಇನ್ ಕೇಸ್ ನೀವು ಅಡ್ಮಿಷನ್ ಹೋದಾಗ ಈ ರೀತಿ ತೋರಿಸ್ರಿ ಫಾರ್ಮ್. ಸೊ ಸರ್ ಈ ರೀತಿ ಕೇದಲ್ಲಿ ಬಂದಿದೆ, ಹೆಚ್ಚಿಗೆ ತೊಗೊಳಂಗಿಲ್ಲ ಅಂತ ಹೇಳ್ತಿದ್ದಾರೆ, ನೀವು ಜಾಸ್ತಿ ಹೇಳ್ತಿದ್ದೀರ ಅಂತ ಒಂದು ಟೈಮ್ ಕೇಳಿ. ಇಲ್ಲ ಅದಾಗಿ ಕೂಡ ಏನಾದರೂ ಮಾಡ್ತೇನೆ ಅಂತಂದರೆ ಆ್ಯಕ್ಷನ್ ತೊಗೊಳ್ತಾರೆ ಕೇದವ್ರು ರಿಪೋರ್ಟ್ ಮಾಡಿದ್ರೆ ಖಂಡಿತ ಕೇದವರು ಆದರೂ ಆ್ಯಕ್ಷನ್ ತೊಗೊಳ್ಬಹುದು. ಓಕೆ, ತೊಗೊಳ್ತಾರೆ ಅಂತ ಹೇಳ್ತಿಲ್ಲ. ನಾನು ಏನು ಕೇಳಿದೆ ಅಂತಂದರೆ, ಈಗ ಕೇದವ್ರಿಗೆ ಎಷ್ಟು ದುಡ್ಡು ಕೊಡಬೇಕು ಆ ದುಡ್ಡು ಹೋಗ್ಬಿಡುತ್ತೆ. ಬಟ್ ಇವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಪರವಾಗಿ ಯೂನಿವರ್ಸಿಟಿ ಅಂತೂ ಮಾತಾಡಲ್ಲ. ಏನಕ್ಕೆ ಯೂನಿವರ್ಸಿಟಿ ಮಾತಾಡಲ್ಲ ಅಂತ ಹೇಳ್ತೀನಿ ನೋಡ್ರಿ. ನೀವು ಎಷ್ಟು ದುಡ್ಡು ಕಟ್ಟಿದ್ರು ಅದರಲ್ಲಿ 33% ಯೂನಿವರ್ಸಿಟಿಗೆ ದುಡ್ಡು ಹೋಗುತ್ತೆ. ಓಕೆ, ಅವರು ಯೂನಿವರ್ಸಿಟಿ ಕಾಲೇಜ್ನ ಎದುರಾಕೊಳ್ಳಲ್ಲ. ಸ್ವಲ್ಪ ನಿಮ್ಮ ಮುಂದೆ ಹಂಗೆ ಮಾತಾಡ್ಬೋದು ಅಷ್ಟೇ ಅವ್ರಿಗೆ ಯೂನಿವರ್ಸಿಟಿ ಅವರು. ಯಾಕಂದ್ರೆ ಯೂನಿವರ್ಸಿಟಿಗೂ ಕೂಡ ದುಡ್ಡು ಹೋಗುತ್ತೆ ಅಂತಂದರೆ ಅಂದರೆ ಲಿಂಕ್ ಎಲ್ಲ ಇರ್ತವೆ, ಆ ರೀತಿ ಏನು ಮಾತಾಡೋಕ್ಕಾಗಲ್ಲ. ಬಟ್ ನೀವು ಏನೇ ಕೂಡ ಮಾಡೋದಿತ್ತಂದ್ರೂ ಕೂಡ ಕೇದವ್ರಿಗೆ ಮಾಡ್ಬೇಕಾಗ್ತದೆ. ಇಲ್ಲಾಂತಂದ್ರೆ ಈ ಆ್ಯಕ್ಟಲ್ಲಿ ಹೇಳಿದ್ರು ನೋಡ್ರಿ, ಈ ಆ್ಯಕ್ಟ್ ಪ್ರಕಾರ ಕರೆಕ್ಟ್ ಇನ್ನೂ ಕೂಡ ತಿಳ್ಕೊಂಡು ನೀವು ಯಾರಿಗಾದ್ರೂ ಗೊತ್ತಿರೋರು ಇತ್ತಂದರೆ ಹೇಳ್ಬೋದು. ಅತಿ ದುಡ್ಡು ತೊಗೊಳ್ಬಾರ್ದು. ಎಷ್ಟು ದುಡ್ಡಿದೆ ಅದಕ್ಕಿಂತ ಸ್ವಲ್ಪ ತೊಗೊಳ್ಳಿ, ಬೇಡ ಅನ್ನಲ್ಲ. ಹಬ್ಬಂದ್ರೆ 10,000 ತೊಗೊಳ್ಳಿ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಕೆಲವೊಂದು ಕಾಲೇಜಲ್ಲಿ 50,000 ಗಟ್ಟಲೆ ಜಾಸ್ತಿ ಅಥವಾ 1 ಲಕ್ಷವರೆಗೂ ಕೂಡ ಜಾಸ್ತಿ ತೊಗೊತಿದ್ದಾರಂತೆ. ಅಂದರೆ ಇರೋದೇ 1 ಲಕ್ಷ ಫೀಸ್ ಇದ್ದಲ್ಲಿ 2 ಲಕ್ಷ ಕೇಳಿದರೆ ಯಾವ ರೀತಿ ಆಗುತ್ತೆ? ಸೊ ಹಂಗಾಗ್ಬಿಟ್ಟು ನಿಮಗೆ ಈ ರೀತಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ಸದ್ಯಕ್ಕೆ ಹೋದಾಗ ಅಂತಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಬ್ರದರ್ ಏನು ಹೇಳಿದಿಲ್ಲ ಹಂಗೆ ಹೋಗ್ತಿದೆ ಅಂತ ಹೇಳ್ಬೋದು. ನಾನು ಏನು ಹೇಳಕ್ಕೆ ಬಂದಿದ್ದೆ ಅಂತಂದರೆ ಈ ವಿಡಿಯೋ ಮೂಲಕ, ನಿಮ್ಗೆ ಓದಲ್ಲಿ ಯಾರಾದರೂ ದುಡ್ಡು ಜಾಸ್ತಿ ಕೇಳಿದರೆ ನೀವು ಕೂಡ ಆ್ಯಕ್ಷನ್ ತೊಗೋಬೋದು. ಓಕೆ, ಯಾಕಂದರೆ ಈಗ ಚಾಯ್ಸ್ 2 ಕೊಟ್ಟು ಸೆಕೆಂಡ್ ರೌಂಡ್ ಹೋದವ್ರಿಗೆ ಹುಡುಗರು ವೇಟ್ ಮಾಡಿದಾರ. ನೀವು ದುಡ್ಡು ಏನಾದರೂ ಜಾಸ್ತಿ ಇನ್ ಕೇಸ್ ಆದರೂ ಕೂಡ ಈ ರೀತಿ ಮಾಡ್ಬೋದಾಗಿರ್ತದೆ. ಇಲ್ಲ ನಾವು ಯಾರಿಗೆ ಮಾಡ್ಕೋರೋರಿ ಅಂತಂದ್ರೆ ಕರೆಜರು ಹೇಳಿದ್ರೆ ಖಂಡಿತ ಕೇದವ್ರಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡಿರಿ. ಅವ್ರು ಏನಾದರೂ ಹೆಲ್ಪ್ ಮಾಡಿದರೆ ನಿಮಗೆ ಬೆಟರ್. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಒಂದು ನೋಟಿಫಿಕೇಶನ್ ಒಂದು ಏನೋ ಬಿಟ್ಟಿದ್ದಾರೆ ಕೇದಲ್ಲಿ, ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಅಥವಾ ಎಷ್ಟೊಂದು ಎಫೆಕ್ಟ್ ಬೀಳುತ್ತಂತ ಯಾರಿಗೂ ಗೊತ್ತು. ಸರಿ, ನೋಡೋಣ ಏನಾದರೂ ಕೇತರು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.